ಇವತ್ತು ರಾಜ್ಯಸಭೆ ಎಲೆಕ್ಷನ್ ಅಖಾಡದಲ್ಲಿ ಯಾರೂ ಊಹಿಸದಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ಶಾಸಕರು ಅವರನ್ನು ಬಿಜೆಪಿಯವರು ಖರೀದಿ ಮಾಡಬಹುದು ಅನ್ನುವಂತಹ ಕಾರಣಕ್ಕಾಗಿ ಅವರೆಲ್ಲರನ್ನು ಕೂಡ ಬೆಂಗಳೂರಿಗೆ ಶಿಫ್ಟ್ ಮಾಡೋದಕ್ಕೆ ಬೇಕಾಗಿ ಇಲ್ಲಿ ರೆಸಾರ್ಟ್ ಬೇರೆ ಬುಕ್ ಮಾಡಿ ಕಾದು ಕುಳಿತಿದ್ರು ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಆದರೆ ಅಲ್ಲಿಯ ಶಾಸಕರು ಇನ್ನೂ ಫ್ಲೈಟ್ ಹತ್ತಿ ಬೆಂಗಳೂರು ಕಡೆಗೆ ಬರೋದಕ್ಕಿಂತ ಮೊದಲೇ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತಗೊಂಡಿದೆ. ಮಧ್ಯಪ್ರದೇಶದ ರಾಜ್ಯಸಭೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನಂಬರ್ ಇಲ್ಲದೇ ಇದ್ರೂ ಕೂಡ ಮೂರನೇ ಅಭ್ಯರ್ಥಿಯನ್ನು ಬಿಜೆಪಿಯವರು ಕಣಕ್ಕಿಳಿಸಿದರು. ಶಾಸಕರ ಕುದುರೆ ವ್ಯಾಪಾರದ ಭೀತಿಯಲ್ಲಿ ಕಾಂಗ್ರೆಸ್ನವರಿದ್ದರು. ಹೀಗಾಗಿ ಹೈಕಮಾಂಡ್ ಮಧ್ಯಪ್ರವೇಶದ ನಂತರ 60ಕ್ಕೂ ಹೆಚ್ಚು ಶಾಸಕರನ್ನು ಬೆಂಗಳೂರಿಗೆ ಕಳಿಸುವಂಥ ಪ್ಲಾನ್ ಮಾಡಲಾಯಿತು. ಮಧ್ಯಪ್ರದೇಶದ ಶಾಸಕರಿಗಾಗಿ ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಡಲಾಗಿತ್ತು. ಮಾಗಡಿ ಶಾಸಕರಾಗಿರುವಂಥ HC ಬಾಲಕೃಷ್ಣ ಅವರೇ ಹೋಗಿ ಖುದ್ದು ಅವರೇ ಮುಂದೆ ನಿಂತ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದಕ್ಕೆ ಕೂಡ ಹೋಗಿದ್ರು, ಉಸ್ತುವಾರಿ ವಹಿಸೋದಕ್ಕೆ ಹೋಗಿದ್ರು. ಆದರೆ ಜೂನ್ 17ರವರೆಗೂ ಅವ್ರನ್ನ ವಂಡರ್ಲಾದಲ್ಲಿ ಇರಿಸ್ಕೊಳ್ಳುವಂಥ ಪ್ಲಾನನ್ನು ಕಾಂಗ್ರೆಸ್ ಅವರು ಮಾಡ್ಕೊಂಡಿದ್ರೆ ಮಧ್ಯಾಹ್ನ ಮಧ್ಯಪ್ರದೇಶದಿಂದ ಹೊರಟಂಥ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಶಾಸಕರನ್ನೇನೋ ಬರಬೇಕಾಗಿತ್ತು. ಆದರೆ ಅವರು ಏರ್ಪೋರ್ಟ್ಗೆ ಬಂದಿಳಿದ ವಿಮಾನದಲ್ಲಿ ಮಧ್ಯಪ್ರದೇಶದ ಶಾಸಕರು ವಾಪಸ್ ಹೋಗಿದ್ದಾರೆ. ಇದಕ್ಕೆ ಕಾರಣ ಕಾಂಗ್ರೆಸ್ನ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ತಿರಸ್ಕೃತಗೊಂಡಿದೆ. ಯಾವುದೇ ಅಭ್ಯರ್ಥಿಗಳಾಗಿದ್ರೂ ಕೂಡ ನಾಮಪತ್ರ ಸಲ್ಲಿಸುವಾಗ ಅಫಿಡವಿಟ್ನಲ್ಲಿ ಕ್ರಿಮಿನಲ್ ಕೇಸ್ಗಳಿದ್ದರೆ ಅದರ ಬಗೆಗಿನ ಮಾಹಿತಿಯನ್ನು ಕೊಡಲೇಬೇಕಾಗತ್ತೆ. ಹೀಗಂತ ಸುಪ್ರೀಂ ಕೋರ್ಟ್ ಆದೇಶವೂ ಕೂಡ ಇದೆ, ಅದು ಅವರ ಜವಾಬ್ದಾರಿ. ಹಾಗಿದ್ರೂ ಮೀನಾಕ್ಷಿ ನಟರಾಜನ್ ಅವರು ಹೈದರಾಬಾದ್ನಲ್ಲಿ ನಡೀತಾ ಇದ್ದಂಥ ಒಂದು ಕ್ರಿಮಿನಲ್ ಪ್ರಕರಣವನ್ನು ಮುಚ್ಚಿಟ್ಟಿದ್ರು, ಅಫಿಡವಿಟ್ನಲ್ಲಿ ಅವರು ಡಿಕ್ಲೇರ್ ಮಾಡಿರಲಿಲ್ಲ. ಇದನ್ನು ಪ್ರಶ್ನಿಸಿ ಬಿಜೆಪಿಯ ಪರ ವಕೀಲರು ಮೀನಾಕ್ಷಿ ನಟರಾಜನ್ ನಾಮಪತ್ರವನ್ನು ತಿರಸ್ಕರಿಸಬೇಕು ಅಂತೇಳಿ ಚುನಾವಣಾಧಿಕಾರಿಗೆ ಮನವಿಯನ್ನು ಮಾಡಿದರು. ಇದಾದ ಮೇಲೆ ಇದನ್ನು ಪರಿಶೀಲಿಸಿದಂಥ ಚುನಾವಣಾಧಿಕಾರಿಯವರು ನಾಮಪತ್ರದಲ್ಲಿ ಅಪೂರ್ಣವಾದಂತಹ ಮಾಹಿತಿ ಕೊಟ್ಟಂತಹ ಕಾರಣಕ್ಕಾಗಿ ಆ ನಾಮಪತ್ರವನ್ನು ತಿರಸ್ಕರಿಸಿದ್ದಾರೆ. ತೆಲಂಗಾಣದಲ್ಲಿ ಕ್ರಿಮಿನಲ್ ಕೇಸ್ ಇದ್ರೂ ಕೂಡ ಮಾಹಿತಿ ಮುಚ್ಚಿಟ್ಟಿದ್ದಕ್ಕೆ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ತಿರಸ್ಕೃತಗೊಂಡಿದೆ. ಬಿಜೆಪಿ ಅಭ್ಯರ್ಥಿ ಪರವಾಗಿ ವಕೀಲರು ಸಲ್ಲಿಸಿದಂತಹ ದೂರನ್ನು ಪರಿಗಣಿಸಿ ನಾಮಪತ್ರ ತಿರಸ್ಕರಿಸಿದ್ದಾಗಿ ಚುನಾವಣಾಧಿಕಾರಿ ಘೋಷಣೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯಾವಾಗ ಇವತ್ತು ನಾಮಪತ್ರಗಳ ಪರಿಶೀಲನೆ ಸ್ಕ್ರೂಟಿನಿ ಮುಗಿತು, ಇದಾದ ನಂತರ ಕಣದಲ್ಲಿ ಉಳಿದಂಥದ್ದು ಕೇವಲ 3 ಜನ ಅಭ್ಯರ್ಥಿಗಳು ಮಾತ್ರ. ಇದರ ಪರಿಣಾಮವಾಗಿ ಏನಲ್ಲಿ 3 ಸ್ಥಾನಕ್ಕೆ ನಡೀತಾ ಇದ್ದಂಥ ಚುನಾವಣೆ ಆದಂಥ ಕಾರಣಕ್ಕಾಗಿ ಬಿಜೆಪಿಯ 3ನೇ ಅಭ್ಯರ್ಥಿ ಮಹೇಶ್ ಕೇವಟ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅವಿರೋಧವಾಗಿ ಆಯ್ಕೆಯಾದಂತಹ ಮಹೇಶ್ ಕೇವಟ್ ಮಧ್ಯಪ್ರದೇಶದ ಮೀನುಗಾರರ ಕಲ್ಯಾಣ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಯಾವಾಗ ಮೀನಾಕ್ಷಿಯವರ ನಾಮಪತ್ರ ತಿರಸ್ಕೃತವಾಯಿತು, ಭೋಪಾಲ್ನಿಂದ ಬೆಂಗಳೂರಿಗೆ ಬಂದಿದ್ದಂತಹ ಕಾಂಗ್ರೆಸ್ ಶಾಸಕರು ಏರ್ಪೋರ್ಟ್ನಿಂದಲೇ ವಾಪಸ್ ಹೋಗಿದ್ದಾರೆ. ಯಾಕಂದರೆ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋದು ಗೊತ್ತಾಗಿದೆ. ಇನ್ನು ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಈಗಾಗಲೇ ಶುರುವಾಗ್ತಾ ಇದೆ. ರಾಜ್ಯಾದ್ಯಂತ ರೈತರು ಕೂಡ ಖುಷಿಯಾಗಿದ್ದಾರೆ. ಆದರೆ ನಗರ ಪ್ರದೇಶಗಳಲ್ಲಿ ಆಗ್ತಿರುವಂತಹ ಮಳೆಗೆ ಬದುಕು ತತ್ತರಿಸಿ ಹೋಗ್ತಾ ಇದೆ. ಬೆಳಗಾವಿಯಲ್ಲಂತೂ ಮುಂಗಾರು ಮಳೆಯಿಂದಾಗಿ 100 ಕುಟುಂಬಗಳು ಬೀದಿಗೆ ಬಂದಿವೆ. ಯಾದಗಿರಿ, ಕೊಪ್ಪಳ, ಹಾವೇರಿ, ಚಿತ್ರದುರ್ಗ ಇಲ್ಲೂ ಕೂಡ ಹಲವಾರು ಗ್ರಾಮಗಳು ಮುಳುಗಡೆ ಆಗ್ತಾ ಇದ್ದಾವೆ. ಮುಂಗಾರಿನ ಹೊಡೆತಕ್ಕೆ ಬೆಳಗಾವಿಯಲ್ಲಿ ಸಾಲು ಸಾಲು ಅನಾಹುತಗಳನ್ನು ಸೃಷ್ಟಿ ಮಾಡಿದೆ. ಬೈಲಹೊಂಗಲ ಪಟ್ಟಣದಲ್ಲಿ ಮೇಲಿಂದ ಮೇಲೆ ಬೀಳ್ತಿರೋ ಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿದೆ. ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದು ಬೈಕ್ಗಳೆಲ್ಲ ತೇಲಾಡಿ ಹೋಗಿವೆ. ಬೈಲಹೊಂಗಲ ಪಟ್ಟಣದಲ್ಲಿ ಭಾರೀ ಮಳೆಯ ಪರಿಣಾಮ ಎಪಿಎಂಸಿ ರಸ್ತೆಯಲ್ಲಿರುವ 5 ಅಂಗಡಿಗಳಿಗೆ ನೀರು ನುಗ್ಗಿದ್ದು, ಫೋಟೋ ಸ್ಟುಡಿಯೋ, ರೇಡಿಯಂ, ಸ್ಟಿಕ್ಕರಿಂಗ್ ಶಾಪ್, ಜೆಸಿಬಿ ಸ್ಪೇರ್ ಪಾರ್ಟ್ಸ್ ಶಾಪ್ ಹಾಗೂ ಲೇತ್ ವರ್ಕ್ ಮಷಿನ್ ಅಂಗಡಿಗಳು ನೀರಲ್ಲಿ ಮುಳುಗಿ ಹೋಗಿದ್ವು. ಇದರ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳೆಲ್ಲ ಹಾಳಾಗಿ ಹೋಗಿವೆ. ಇಷ್ಟೆಲ್ಲ ಅನಾಹುತ ಆದರೂ ಸ್ಥಳಕ್ಕೆ ಬಾರದ ನಗರಸಭೆ, ಸ್ಥಳೀಯ ಶಾಸಕರ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ನಡೆಸಿದರು. 3 ಗಂಟೆ ಸುಮಾರು ಮಳೆ ಬಂತ್ರಿ, ಒಂದು 2 ತಾಸು ಕಂಟಿನ್ಯೂ ಆಯಿತು. ಮತ್ತು ಇಲ್ಲಿ ನೀರು ಬಂದು ಹೊರಗಡೆ ಹೊಂಟಿತ್ತು. ಅದಾದ್ರೂ ಎಲ್ಲ ಅಂಗಡಿಗಳಂತೂ ಬಂದದವ್ರಿ. ನಮ್ಮದು ಕ್ಯಾಮ್ರಾ ಮತ್ತು ಕಂಪ್ಯೂಟರ್ ಐಟಮ್ಸ್ ಅದಾವ್ರಿ, ಅವೆಲ್ಲ ಲಾಸ್ ಆಗ್ಯಾವ್ರಿ ಸರ್. ಬೈಲಹೊಂಗಲದಲ್ಲಿ ಹಿಂದೆಂದೂ ಕಾಣದಂತಹ ಮಳೆಯಾಗ್ತಿದೆ. ಬಿರುಗಾಳಿ ಮಳೆಗೆ ಎಪಿಎಂಸಿಯ ಕಾಂಪೌಂಡ್ ನೆಲಸಮವಾಗಿದೆ. ಕಲ್ಲಿನ ಕಾಂಪೌಂಡ್ ಬಿದ್ದ ಪರಿಣಾಮ ಪಕ್ಕದಲ್ಲೇ ನಿಲ್ಲಿಸಿದ್ದ 2 ಕಾರುಗಳು ನಜ್ಜುಗುಜ್ಜಾಗಿವೆ. ಬೆಳಗಾವಿ ಮಳೆಗೆ ಜನ ಪತ್ರಗುಟ್ಟಿ ಹೋಗಿದ್ದಾರೆ. ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಏಕಕಾಲಕ್ಕೆ 8 ಮನೆಗಳು ಕುಸಿದು ಬಿದ್ದಿವೆ. ಈ 8 ಮನೆಯಲ್ಲಿ ಬಾಡಿಗೆಗಿದ್ದವರು ಈಗ ಬೀದಿಗೆ ಬಂದು ಬಿದ್ದಿದ್ದಾರೆ. ಕೂಲಿ ನಾಲಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದವರಿಗೆ ಸೂರೆ ಇಲ್ಲದಂತಾಗಿದ್ದು, ಮನೆಯಲ್ಲಿದ್ದ ಆಹಾರ, ಧಾನ್ಯ, ಬಟ್ಟೆ, ಪಾತ್ರೆ, ದಾಖಲೆ, ಹಣವೆಲ್ಲ ಮಣ್ಣು ಪಾಲಾಗಿವೆ.
ಕೊಪ್ಪಳ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿದೆ. 2 ದಿನದಿಂದ ಬೀಳ್ತಿರೋ ಮಳೆಗೆ ಅಳವಂಡಿ ಬಳಿ ಇರೋ ಹಿರೇಹಳ್ಳ ಚೆಕ್ ಡ್ಯಾಂ ಒಡೆದು ಹೋಗಿದೆ. ಚೆಕ್ ಡ್ಯಾಂ ಒಡೆದ ಪರಿಣಾಮ ಪಕ್ಕದ ಜಮೀನಿಗೆ ನೀರು ನುಗ್ಗಿ ದಾಳಿಂಬೆ ಬೆಳೆ ನಾಶವಾಗಿದೆ. ವಿಜಯಪುರದಲ್ಲೂ ಭರ್ಜರಿ ಮಳೆಯಾಗಿದೆ. ಬಸವನ ಬಾಗೇವಾಡಿ, ತಿಕೋಟ, ಮುದ್ದೆಬಿಹಾಳ ಸೇರಿದಂತೆ ಹಲವು ಕಡೆ ಬಿರುಗಾಳಿ ಸಹಿತ ಮಳೆ ಬಿದ್ದ ಪರಿಣಾಮ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಭಾಗದಲ್ಲೂ ವರುಣನ ಅಬ್ಬರ ಜೋರಾಗಿದೆ. ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ಪಾಲಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಕೆಲವೆಡೆ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗುವ ಭೀತಿ ಎದುರಾಗಿದೆ. ಮೊಣಕಾಲೆತ್ತರದಲ್ಲಿ ಹುಚ್ಚಿದ್ದು ಹರಿತಿದ್ದ ನೀರು ಸಿಕ್ಕಿದ್ದನ್ನೆಲ್ಲ ಕೊಚ್ಕೊಂಡು ಹೋಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಮಲಿಹಾಳದಲ್ಲಿ ಬಿದ್ದಂತಹ ಮಳೆಗೆ ಜನ ದಿಕ್ಕೆಟ್ಟು ಹೋಗಿದ್ದಾರೆ. ಮಹಾಮಳೆಯ ಹೊಡೆತಕ್ಕೆ ಗಲ್ಲಿ ಗಲ್ಲಿಯಲ್ಲೂ ಮಳೆ ನೀರು ನುಗ್ಗಿದೆ. ಮಳೆ ಹೊಡೆತಕ್ಕೆ ಚಿತ್ರದುರ್ಗ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ. ಧಾರಾಕಾರ ಮಳೆಗೆ ಚಳ್ಳಕೆರೆ ತಾಲೂಕಿನ ದೇವರಹಳ್ಳಿಯ ಹಳ್ಳ ತುಂಬಿ ಹರಿಯುತ್ತಿದ್ದು, ಹಳ್ಳ ಭರ್ತಿಯಾಗಿದ್ದರಿಂದ ರಸ್ತೆ ಮೇಲೆಲ್ಲ ನೀರು ಹರಿತಾ ಇದೆ. ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಮುಂದಿನ 5 ದಿನ ಮಹಾಮಳೆಯ ಎಚ್ಚರಿಕೆ. ರಾಜ್ಯದಲ್ಲಿ ಇನ್ನೂ 5 ದಿನ ಜೋರು ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಲಿದ್ದು, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಸಾಧಾರಣ ಮಳೆಯಾಗಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಒಟ್ನಲ್ಲಿ ಕರುನಾಡಲ್ಲಿ ಮುಂಗಾರು ಆರ್ಭಟ ಜೋರಾಗಿದ್ದು, ಉತ್ತರದಲ್ಲೇ ನಾನಾ ಅವಾಂತರ ಸೃಷ್ಟಿಯಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.